ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶುಕ್ರವಾರದ ವ್ಲಾಗು ಜೊತೆಗೆ ರೆಸಿಪಿ ಸಹ ನೋಡೋಣ. ಹಾಗೆ ಟಿಪ್ಸ್ ಸಹ ಇದೆ, ಕೊನೆಯವರೆಗೂ ನೋಡೋದು ಮರಿಬೇಡಿ. ಈ ರೆಸಿಪಿಯಲ್ಲಿ ಟಿಪ್ಸ್ ಸಹ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ, ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮಗೆ ಯೂಸ್ ಆಗಿರೋವಂಥ ಟಿಪ್ಸು ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ಎಲ್ಲ ಥರದ ಟಿಪ್ಸು ಸಹ ಕೊಟ್ಟಿದ್ದೀನಿ ವಿಡಿಯೋ ಜೊತೆಗೆ, ರೆಸಿಪಿ ಜೊತೆಗೆ, ಹಾಗೆ ವ್ಲಾಗ್ ಸಹಿತ ಇದೆ. ಬನ್ನಿ ನೋಡೋಣವಾ. ಹಾಗೆ ನೋಡಿ, ಈ ರೀತಿಯಾಗಿ ನಾನು ಕುಂಬಳಕಾಯಿ ಪಲ್ಯ ಚಪಾತಿ ಮಾಡ್ಕೊಂಡಿದ್ದೆ. ಗುರುವಾರ ದಿವಸ ನೈಟ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಕುಂಬಳಕಾಯಿ ಪಲ್ಯ ಅಂತೂ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿತ್ತು ಕುಂಬಳಕಾಯಿ ಪಲ್ಯ ಅಂತೂ. ಹಾಗೆ ಚಪಾತಿ ಸಹಿತ ಮಾಡ್ಕೊಂಡಿದ್ದೆ. ನೋಡಿ, ಏನೂ ಇಲ್ಲ ರೀ, ಸಿಂಪಲ್ಲು. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸಿಡಿದ ನಂತರ 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು, 2 ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು, ತೊಳೆದಿಟ್ಕೊಂಡಿರೋಂಥ ಕುಂಬಳಕಾಯಿನ ಒಂಚೂರು ನೀರಿಲ್ದಿರ ಹಾಕಿ, ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ಸಿದ್ಧವಾಗುತ್ತೆ ಕಣ್ರಿ. ಕುಂಬಳಕಾಯಿ ತೊಗೊಳೋವಾಗ ನೀವು ಆದಷ್ಟು ನೋಡಿ ತಗೊಳ್ಳಿ. ಗ್ರೀನ್ ಕಲರ್ ಇರಬೇಕು ಅಥವಾ ರೆಡ್ ಕಲರ್ ಇರಬೇಕು. ಉಗುರಿಂದ ಚೂಟಿದಾಗ ಅದು ಒಳಗಡೆ ಹೋಗಬಾರ್ದು, ಬಲ್ತಿರ್ಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮನೆಯವ್ರಿಗೆ ಮೈದಾ ಚಪಾತಿ ಅಂದರೆ ತುಂಬಾ ಇಷ್ಟ. ತಿನ್ನಬಾರ್ದು ಮೈದಾ, ಆದ್ರೂ ಯಾವಾಗೋ ಒಂದ್ಸರಿ ರೇರಾಗಿ ತಿಂದರೆ ಏನು ತೊಂದರೆ ಇಲ್ಲ. ಹಾಗೆ ಮೈದಾ ಚಪಾತಿ ಮೆತ್ತಗೆ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕಿ ಕಲಸೋವಾಗ ಈ ರೀತಿಯಾಗಿ ಸ್ಮೂತಾಗಿ ಕಲಿಸ್ಕೊಂಡು ಚಪಾತಿ ಈ ರೀತಿಯಾಗಿ ಮಾಡಿಕೊಂಡು, ಫಸ್ಟೇ ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಪಾತಿ ಲಟ್ಸಿ ಹೆಂಚು ಮೇಲೆ ಹಾಕಿ ಮತ್ತೆ ಚಪಾತಿ ಮೇಲೆ ಎಣ್ಣೆ ಹಾಕಿದ್ರೆ ಸ್ಮೂತಾಗಿ ಬರುತ್ತೆ ಕಣ್ರಿ. ಒಂದು ಸ್ವಲ್ಪ ಸಹಿತ ನಾರಿರಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತವಾಗೂ ಸಖತ್ತಾಗಿರುತ್ತೆ, ಸ್ಮೂತಾಗಿರುತ್ತೆ ಈ ಮೈದಾ ಚಪಾತಿ. ಟ್ರೈ ಮಾಡ್ತೀರಲ್ಲ. ಈ ಮೈದಾ ಚಪಾತಿ ಜೊತೆಗೆ ಕುಂಬಳಕಾಯಿ ಪಲ್ಯ ತಿಂತಾಯಿದ್ರೆ ಸೂಪರಾಗಿ ಇತ್ತು ಕಣ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ, ಸೀಸನಲ್ಲಲ್ವಾ ಕುಂಬಳಕಾಯಿ ಪಲ್ಯ, ಆ ಕಾರಣಕ್ಕಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಖತ್ತಾಗಿತ್ತು ಕಣ್ರಿ. ಕುಂಬಳಕಾಯಿ ಪಲ್ಯ ಚಪಾತಿ ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು. ಆದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಕುಂಬಳಕಾಯಿನ. ಯಾಕೆ ಅಂದರೆ ನೀವು ಒಂದು ಭಾಗ ಕುಂಬಳಕಾಯಿ ತೊಗೊಂಡ್ರೆ ಅದು 1/4 ಭಾಗ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಹಾಗೆ ಶುಕ್ರವಾರ ದಿವಸ ಬೆಳಗ್ಗೆ ಈ ರೀತಿಯಾಗಿ ಬಾಗಿಲೆಲ್ಲ ತೊಳೆದು ಈ ರೀತಿಯಾಗಿ ರಂಗೋಲೆ ಹಾಕಿದ್ದೆ ಕಣ್ರಿ. ಈ ರಂಗೋಲೆ ಬಂದು 5 ರಿಂದ 5 ಚುಕ್ಕಿ ಇಟ್ಟು ರಂಗೋಲೆ ಕಣ್ರಿ. ಸಮ ಚುಕ್ಕಿ ಇಡೋ ರಂಗೋಲಿ ಆಗಿರುತ್ತೆ. ನಿಮ್ಗೇನಾನ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ಅಷ್ಟೇ. ಗೊತ್ತಿಲ್ದಿರೋರಿಗೆ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ರಂಗೋಲೆ. ಚೆನ್ನಾಗಿದೆಯಲ್ವಾ? ಹೇಗಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಹಾಗೆ ಹೂವಿನ ಮಾರ್ಕೆಟಿಗೆ ಬಂದೆ. ವೆರೈಟಿ ಹೂಗಳು ಬಂದಿತ್ತು. ಯೆಲ್ಲೋ ಕಲರು ರೋಸು, ರೆಡ್ ಕಲರ್ ರೋಸು, ಹಾಗೆ ವೈಟ್ ಕಲರ್ ಶಾಮಂತಿ ಹೂವು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಶಾಮಂತಿ ಹೂವು ಕಲರ್ ಡಿಫ್ರೆಂಟ್ ಆಗಿದೆ. ಹಾಗೆ ಯೆಲ್ಲೋ ಕಲರ್ ಮಾಮೂಲಿಯಾಗಿ ಶಾಮಂತಿ ಹೂವು. ಇಲ್ಲಿ ಹಾರ ಸಹಿತ ಹೊಲ್ದಾಕಿದ್ದಾರೆ. ಏನು ಸೂಪರಾಗಿ ಕಾಣ್ತಾ ಇದೆ ನೋಡಿ. ಮಾಮೂಲಿಯಾಗಿ 1/4 kg ಹೂವು ತೊಗೊಂಡು ಬಂದೆ. 50 ರೂಪಾಯಿ ಆಗಿತ್ತು 1/4 kg ಹೂವು. ಹಾಗೆ ಶುಕ್ರವಾರ ದಿನ ಪೂಜೆ ಈ ರೀತಿ ಇತ್ತು ಕಣ್ರಿ. ಇರೋ ಕಲರ್ ಹೂವೆಲ್ಲ ಪಾಟಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಹಾಗೆ ಪೂಜೆ ಸಹ ನಮ್ಮ ಯಜಮಾನ್ರೆ ಮಾಡಿದರು. ಶುಕ್ರವಾರ ದಿವಸ ನಮ್ಮನೇಲಿ ನಮ್ಮ ಯಜಮಾನ್ರೆ ಪೂಜೆ ಮಾಡೋದು ಯಾವಾಗಲೂ ಅಷ್ಟೇ. ನಮ್ಮನೇಲಿ ಆ ಪದ್ಧತಿ ಇದೆ ಕಣ್ರಿ. ಹಾಗೆ ಶುಕ್ರವಾರ ದಿವಸ ನೈಟು ಹಿತ್ಕಿನ ಬೇಳೆ ಹಾಕಿ ಪಲಾವ್ ಮಾಡಿದ್ದೆ ಕಣ್ರಿ. ಇದಂತೂ ಸೂಪರ್ ಅಂದರೆ ಸೂಪರ್ ಕಣ್ರಿ. ತುಂಬ ಚೆನ್ನಾಗಿತ್ತು. ಎಲ್ಲ ತರಕಾರಿನೂ ಹಾಗೆ ಹಿತ್ಕಿನ ಬೇಳೆ ಇಟ್ಕೊಂಡು ಮಸಾಲೆ ಪಲಾವ್ಗೆ ಹಾಕ್ತೀರಿ ನೋಡಿ, ಆ ಮಸಾಲೆ ಹಾಕ್ಕೊಂಡು ಈ ರೀತಿಯಾಗಿ ಪಲಾವ್ ಮಾಡಿಕೊಂಡು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಕಣ್ರಿ. ಶುಕ್ರವಾರದ ದಿವಸ ನೈಟು. ಈ ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಹಿತ್ಕಿನ ಬೇಳೆ ಹಾಕಿ ಈ ರೀತಿಯಾಗಿ ಪಲಾವ್ ಮಾಡಿಕೊಂಡು ಒಂದ್ಸರಿ ತಿಂದು ನೋಡಿ. ಮಾಮೂಲಿ ಪಲಾವ್ಗಿಂತ ತಿನ್ನೋಕ್ಕಂತೂ ಸೂಪರಾಗಿತ್ತು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿತ್ಕಿನ ಬೇಳೆ ಪಲಾವ್ ಅಲ್ವಾ, ಯಾಕೆ ಚೆನ್ನಾಗಿರಲ್ಲ? ಮಾಮೂಲಿ ಪಲಾವ್ಗಿಂತ ತುಂಬಾ ಸೂಪರಾಗಿತ್ತು. ಸೀಸನ್ ಮುಗಿಯೋದ್ರೊಳಗಡೆ ನೀವು ಒಂದ್ಸರಿ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ಶುಕ್ರವಾರದ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.